ಹಾಯ್ ಹಲೋ ನಮಸ್ಕಾರ. ಈ ವಿಡಿಯೋದಲ್ಲಿ ಡಿವಿಡೆಂಟ್ ಎಂದರೇನು ಎಂದು ತಿಳಿಯೋಣ. ಡಿವಿಡೆಂಟ್ ಎಂದರೆ ಕಂಪನಿಗೆ ಬಂದ ಲಾಭದಲ್ಲಿ ಸ್ವಲ್ಪ ಲಾಭವನ್ನು ತನ್ನ ಕಂಪನಿಯ ಶೇರ್ ಹೋಲ್ಡರ್ಗಳ ಜೊತೆ ಹಂಚಿಕೊಳ್ಳುವುದನ್ನು ಡಿವಿಡೆಂಟ್ ಎಂದು ಕರೆಯಲಾಗುತ್ತದೆ. ಕಂಪನಿಯು ಶೇರ್ ಹೋಲ್ಡರ್ಗಳಿಗೆ ಡಿವಿಡೆಂಟ್ ಕೊಡುವುದು ಕಡ್ಡಾಯವಾಗಿ ಇರುವುದಿಲ್ಲ. ಕೊಡುವುದು ಮತ್ತು ಬಿಡುವುದು ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಡಿಸೈಡ್ ಮಾಡುತ್ತಾರೆ. ಡಿವಿಡೆಂಟ್ ನಲ್ಲಿ ಎರಡು ರೀತಿಯ ಡಿವಿಡೆಂಟ್ ಇದೆ. ಮೊದಲನೆಯದಾಗಿ ಕ್ಯಾಶ್ ಡಿವಿಡೆಂಟ್, ಎರಡನೆಯದಾಗಿ ಸ್ಟಾಕ್ ಡಿವಿಡೆಂಟ್. ಕ್ಯಾಶ್ ಡಿವಿಡೆಂಟ್ ಮೊದಲೇ ಹೇಳಿದಂತೆ ಕಂಪನಿಗೆ ಬಂದ ಲಾಭವನ್ನು ಡಿವಿಡೆಂಟ್ನ ಮುಖಾಂತರ ತನ್ನ ಶೇರ್ ಹೋಲ್ಡರ್ಗಳ ಜೊತೆ ಕ್ಯಾಶ್ನ ರೂಪದಲ್ಲಿ ಹಂಚಿಕೊಳ್ಳುವುದನ್ನು ಕ್ಯಾಶ್ ಡಿವಿಡೆಂಟ್ ಎಂದು ಕರೆಯಲಾಗುತ್ತದೆ. ಈ ಪ್ರೊಸೆಸ್ ನಲ್ಲಿ ಕಂಪನಿಯಿಂದ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ, ಅಂದರೆ ನೀವು ನಿಮ್ಮ ಸ್ಟಾಕ್ ಬ್ರೋಕರ್ ಜೊತೆ ಲಿಂಕ್ ಮಾಡಿರುವ ಬ್ಯಾಂಕ್ ಅಕೌಂಟ್ಗೆ ಡಿವಿಡೆಂಟ್ನ ಹಣ ಬರುತ್ತದೆ. ಸ್ಟಾಕ್ ಡಿವಿಡೆಂಟ್ ನಲ್ಲಿ ನಮಗೆ ಬರಬೇಕಾದ ಡಿವಿಡೆಂಟ್ ಹಣವನ್ನು ಶೇರ್ಗಳ ಮೂಲಕ ನೇರವಾಗಿ ನಮ್ಮ ಡಿಮೆಟ್ ಅಕೌಂಟ್ಗೆ ಕ್ರೆಡಿಟ್ ಆಗುವುದನ್ನು ಸ್ಟಾಕ್ ಡಿವಿಡೆಂಟ್ ಎಂದು ಕರೆಯಲಾಗುತ್ತದೆ. ಕ್ರೆಡಿಟ್ ಆದ ನಂತರ ನಮಗೆ ಬೇಕಾದಲ್ಲಿ ಆ ಶೇರ್ಗಳನ್ನು ನಾವು ಸೆಲ್ ಮಾಡಿ ಹಣ ಪಡೆಯಬಹುದು. ಈ ಸ್ಟಾಕ್ ಡಿವಿಡೆಂಟ್ ಮೂಲಕ ಡಿವಿಡೆಂಟ್ ಕೊಡುವುದು ತುಂಬಾ ಕಡಿಮೆ. ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯು ಕಳೆದ ವರ್ಷ ಎಷ್ಟು ಡಿವಿಡೆಂಟ್ ಕೊಟ್ಟಿದೆ ಎಂದು ತಿಳಿದುಕೊಳ್ಳೋಣ. ಈ ಡಿವಿಡೆಂಟ್ ಡೀಟೇಲ್ಸ್ ಮನಿ ಕಂಟ್ರೋಲ್ ಆಪ್ ನ ಕಾರ್ಪೊರೇಟ್ ಆಕ್ಷನ್ ನ ಸೆಕ್ಷನ್ ನಲ್ಲಿ ಫ್ರೀ ಆಗಿ ಸಿಗುತ್ತದೆ. ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯು ಕಳೆದ ವರ್ಷ ಅಂದರೆ 2017 ಮತ್ತು 2018ನೇ ಸಾಲಿನಲ್ಲಿ 2 ಬಾರಿ ಡಿವಿಡೆಂಟ್ ಕೊಟ್ಟಿದೆ. ಜೂನ್ 21, 2018ರಲ್ಲಿ 1200% ಡಿವಿಡೆಂಟ್ ಕೊಟ್ಟಿದೆ ಮತ್ತು ನವೆಂಬರ್ 1, 2017ರಲ್ಲಿ 800% ಡಿವಿಡೆಂಟ್ ಕೊಟ್ಟಿದೆ. ಈಗ ತಿಳಿಯೋಣ ಪ್ರತಿ ಷೇರಿನ ಮೇಲೆ ಎಷ್ಟು ರೂಪಾಯಿ ಡಿವಿಡೆಂಟ್ ಸಿಕ್ಕಿದೆ ಎಂದು. ಡಿವಿಡೆಂಟ್ ಕಂಡುಹಿಡಿಯಲು ಒಂದು ಚಿಕ್ಕ ಫಾರ್ಮುಲಾ ಇದೆ. ಡಿವಿಡೆಂಟ್ ಡಿವೈಡೆಡ್ ಬೈ 100 ಇಂಟು ಫೇಸ್ ವ್ಯಾಲ್ಯೂ. ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿ ಜೂನ್ 21, 2018ರಲ್ಲಿ 1200% ಡಿವಿಡೆಂಟ್ ಡಿಕ್ಲೇರ್ ಮಾಡಿದೆ. 1200% ಡಿವೈಡೆಡ್ ಬೈ 100 ಇಂಟು 1. ಜೂನ್ 21, 2018ರಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯು ಪ್ರತಿ ಷೇರಿನ ಮೇಲೆ 12 ರೂಪಾಯಿ ಡಿವಿಡೆಂಟ್ ಡಿಕ್ಲೇರ್ ಮಾಡಿದೆ. ಹಾಗೆಯೇ ನವೆಂಬರ್ 1, 2017ರಲ್ಲಿ 8 ರೂಪಾಯಿ ಪ್ರತಿ ಷೇರಿನ ಮೇಲೆ ಡಿವಿಡೆಂಟ್ ಅನ್ನು ಡಿಕ್ಲೇರ್ ಮಾಡಿದೆ. ಒಟ್ಟು 2017 ಮತ್ತು 2018ನೇ ಸಾಲಿನಲ್ಲಿ ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯು 20 ರೂಪಾಯಿ ಪ್ರತಿ ಷೇರಿನ ಮೇಲೆ ಡಿವಿಡೆಂಟ್ ಅನ್ನು ಕೊಟ್ಟಿದೆ. ಈಗ ತಿಳಿಯೋಣ ಎಕ್ಸ್ ಡಿವಿಡೆಂಟ್ ಡೇಟ್ ಎಂದರೇನು ಎಂದು. ಕಂಪನಿಯ ಬೋರ್ಡ್ ಮೀಟಿಂಗ್ ನಲ್ಲಿ ಡಿವಿಡೆಂಟ್ ಅನೌನ್ಸ್ ಮಾಡುವ ಜೊತೆಗೆ ರೆಕಾರ್ಡ್ ಡೇಟ್, ಎಕ್ಸ್ ಡಿವಿಡೆಂಟ್ ಡೇಟ್ ಮತ್ತು ಪೇಮೆಂಟ್ ಡೇಟ್ ಕೂಡ ಅನೌನ್ಸ್ ಮಾಡಲಾಗುತ್ತದೆ. ಈಗ ತಿಳಿಯೋಣ ರೆಕಾರ್ಡ್ ಡೇಟ್ ಎಂದರೇನು ಎಂದು. ಫಾರ್ ಎಕ್ಸಾಂಪಲ್, ಎಬಿಸಿ ಎಂಬ ಕಂಪನಿಯು ಡಿವಿಡೆಂಟ್ ಡಿಕ್ಲೇರ್ ಮಾಡಿದೆ. ರೆಕಾರ್ಡ್ ಡೇಟ್ ನಲ್ಲಿ ನಿಮ್ಮ ಹೆಸರು ಕಂಪನಿಯ ಶೇರ್ ಹೋಲ್ಡರ್ ಗಳ ಲೀಸ್ಟ್ ನಲ್ಲಿ ಇದ್ದರೆ ನಿಮಗೆ ಡಿವಿಡೆಂಟ್ ಸಿಗುತ್ತದೆ. ನಿಮಗೆ ಡಿವಿಡೆಂಟ್ ಸಿಗಬೇಕಾದರೆ ರೆಕಾರ್ಡ್ ಡೇಟ್ ನಲ್ಲಿ ನಿಮ್ಮ ಷೇರುಗಳು ಡಿಮ್ಯಾಟ್ ಅಕೌಂಟ್ ನಲ್ಲಿ ಇರಬೇಕಾಗುತ್ತದೆ. ನಿಮಗೆ ಡಿವಿಡೆಂಟ್ ಸಿಗಬೇಕಾದರೆ ರೆಕಾರ್ಡ್ ಡೇಟ್ ನ 2 ದಿನ ಮುಂಚಿತವಾಗಿ ಷೇರುಗಳನ್ನು ಬೈ ಮಾಡಬೇಕಾಗುತ್ತದೆ. ಆಗ ಮಾತ್ರ ರೆಕಾರ್ಡ್ ಡೇಟ್ ಗೆ ನಿಮ್ಮ ಷೇರುಗಳು ಡಿಮ್ಯಾಟ್ ಅಕೌಂಟ್ಗೆ ಬರುತ್ತದೆ. ಎಕ್ಸ್ ಡಿವಿಡೆಂಟ್ ಡೇಟ್ ರೆಕಾರ್ಡ್ ಡೇಟ್ ನ ಇಂದಿನ ದಿನ ಆಗಿರುತ್ತದೆ. ಎಕ್ಸ್ ಡೇಟ್ ಗಿಂತ ಯಾರು ಮುಂಚಿತವಾಗಿ ಶೇರ್ಗಳನ್ನು ಬೈ ಮಾಡುತ್ತಾರೋ ಅವರಿಗೆ ಡಿವಿಡೆಂಟ್ ಸಿಗುತ್ತದೆ. ಯಾರು ರೆಕಾರ್ಡ್ ಡೇಟ್ ಮತ್ತು ಎಕ್ಸ್ ಡೇಟ್ ಗಳಲ್ಲಿ ಷೇರುಗಳನ್ನು ಕೊಳ್ಳುತ್ತಾರೋ ಅವರಿಗೆ ಡಿವಿಡೆಂಟ್ ಸಿಗುವುದಿಲ್ಲ. ಪೇಮೆಂಟ್ ಡೇಟ್ ದಿನ ನಿಮಗೆ ನಿಮ್ಮ ಡಿವಿಡೆಂಟ್ ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತದೆ. ಭಾರತದಲ್ಲಿ 10 ಲಕ್ಷದವರೆಗೆ ಬಂದ ಡಿವಿಡೆಂಟ್ಗೆ ಯಾವುದೇ ಟ್ಯಾಕ್ಸ್ ಇರುವುದಿಲ್ಲ. ಸ್ಮಾಲ್ ಇನ್ವೆಸ್ಟರ್ಗೆ ಡಿವಿಡೆಂಟ್ ಒಂದು ಟ್ಯಾಕ್ಸ್ ಫ್ರೀ ಇನ್ಕಮ್ ಆಗಿದೆ.